ಚಿಕ್ಕ ಜಗಳ ಅಷ್ಟೇ ಮಾ. ಬನ್ನಿ. ಚಿಕ್ಕ ಜಗಳ ನಾಳೆ ದೊಡ್ಡದಾಗಲ್ಲ ಅಂತ ಏನ್ ಗ್ಯಾರಂಟಿ? ಆಂಟಿ, ನನ್ನ ರೂಮಲ್ಲಿ ಫಸ್ಟ್ ಏಡ್ ಇಟ್ಟಿದ್ದೆ, ಪ್ಲೀಸ್ ಹೋಗಿ ಬೇಗ ತಗೊಂಬನ್ನಿ. ಸಂಜು, ಯಾಕಮ್ಮ ಅಷ್ಟು ಗಾಬರಿ ಆಗ್ತಿದ್ಯಾ? ಏನೂ ಆಗಿಲ್ಲ ಅಂತ ಅವನೇ ಹೇಳ್ತಿದ್ದಾನಲ್ಲ. ಅವ್ನ್ ಯಾವಾಗ್ಲೂ ಹೇಳೋದೇ ಅದು. ನಿಮಗ್ ಗೊತ್ತಲ್ವಾ, ಅವ್ನ್ಗೆ ಎಷ್ಟೇ ನೋವಾದ್ರೂ ಅದನ್ನ ತಡ್ಕೊಂತಾನೆ. ನೀವ್ ಹೋಗಲ್ಲ ತಾನೆ? ನಾಳೆ ವಾಪಸ್ ಬರಲಿ ಅನ್ನೋದೇ ನಮ್ಮ ಆಸೆ ಆಗಿತ್ತು. ನೀವು ಬಂದಿದ್ದು ತುಂಬ ಸಂತೋಷ ಆಯಿತು. ಆದರೆ ನಿಮ್ಮ ಮನಸ್ಸಲ್ಲಿರೋ ದುಃಖ ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಪ್ರೀತಿ ನಿಮ್ಗೆ ಸಿಗಲಿಲ್ಲ ಅಂತ ಅರ್ಥನಾ? ಅರ್ಚನೆ ಇಲ್ಲಪ್ಪ, ರಾಹುಲ್ನ ಒಬ್ಬನೇ ಕರ್ಕೊಂಡು ಬಂದಿದ್ಯಾ? ಅವ್ರನ್ನ ಭಾವನೂ ಪುಟ್ಟಿ ಮನೆ ಕರ್ಕೊಂಡು ಹೋದ್ರಮ್ಮ. ಹೌದಾ? ಹಾಗಾದ್ರೆ ಅರ್ಚನೆನ ಬಲವಂತದಿಂದ ಕರ್ಕೊಂಡು ಹೋಗಿಲ್ಲ ತಾನೆ? ಇಲ್ಲ. ಅವ್ರ ಜೊತೆ ಮನೆಗೆ ಹೋಗಕ್ಕೆ ಅರ್ಚನೆ ಒಪ್ಕೊಂಡ್ಲಾ? ಅವ್ರ ಅಪ್ಪ ಹಾಗೆ ಮೇಷ್ಟ್ರು ಮಾಡಿದ್ರು. ಆಂಟಿ, ಜಾಗ ಬಿಡಿ. ಅಮ್ಮ, ಏನಾಗಲ್ಲ. ಆಗಿರೋ ಗಾಯ ಬೇಗ ವಾಸಿ ಆಗ್ಬೇಕು ಅಂದ್ರೆ ಈ ನೋವನ್ನ ತಡ್ಕೋಬೇಕು. ಅಲ್ಲಮ್ಮ ಸಂಜನಾ, ನಿನ್ಗೆ ನರಸಿಂಹನ್ ಕಂಡ್ರೇನೆ ಆಗಲ್ಲ. ಆದ್ರೂ ನೀನೇ ಅವನಿಗೆ ಗಾಯಕ ಔಷಧಿ ಎಲ್ಲ ಹಚ್ಚುತ್ತಾ ಇದೀಯಾ? ಯಾವುದೋ ಒಂದು ವ್ಯಕ್ತಿಗೆ ಡಾಕ್ಟರ್ ಅಥವಾ ನರ್ಸ್ ಜೊತೆ ಜಗಳ ಆಗಿರುತ್ತೆ. ಆಗ ಅವರು ಒಂದಿನ ಅವ್ರ ಹತ್ರನೇ ಟ್ರೀಟ್ಮೆಂಟ್ಗೆ ಹೋದಾಗ ಅವರು ನಾನು ಟ್ರೀಟ್ ಮಾಡಲ್ಲ ಅಂತ ಹೇಳ್ತಾರಾ? ಇಲ್ಲ ತಾನೆ? ಯಾಕಂದ್ರೆ ಅದವ್ರ ವೃತ್ತಿ ಧರ್ಮ. ನಾನು ಹಾಗೆ. ನರಸಿಂಹನ್ ಮೇಲೆ ನನ್ಗೆ ಎಷ್ಟೇ ಕೋಪ ಇದ್ರು ನಾನು ಅವನ ಆರೈಕೆ ಮಾಡ್ಲೇಬೇಕಲ್ವಾ? ಎಷ್ಟೇ ಆಗ್ಲಿ ಅವ್ನ ನನ್ ಗಂಡ ಅಲ್ವಾ ಆಂಟಿ? ಈ ಮದ್ವೆ ಆಗೋಕ್ಕಿಂತ ಮುಂಚೆ ನಮ್ಮಿಬ್ರ ಮಧ್ಯೆ ಒಂದ್ ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ಅದನ್ನ ಹೇಗ್ ಮರೆಯಕ್ಕಾಗತ್ತಾ ಆಂಟಿ? ಅಯ್ಯೋ, ಜ್ವರ ಬಂದಿದೆಯಲ್ಲ? ಜ್ವರನ? ಹೌದು, ನಿನ್ ಮೈ ಎಲ್ಲ ಬಿಸಿ ಆಗಿದೆ. ಅದೆಲ್ಲ ಏನಾಗಿಲ್ಲ. ಯಾವ್ದಕ್ಕೂ ಒಂದು ಟ್ಯಾಬ್ಲೆಟ್ ಕೊಟ್ಬಿಡ್ತೀನಿ, ಜ್ವರನೂ ಹೋಗುತ್ತೆ, ನೋವು ಕಮ್ಮಿ ಆಗುತ್ತೆ. ನಡಿ ಹೋಗೋಣ. ಅದೆಲ್ಲ ಏನು ಬೇಡ. ಅಷ್ಟು ಕಾಳಜಿಯಿಂದ ಕರೀತಿದ್ದಾಳೆ, ಹೋಗಪ್ಪ. ನೋಡು, ಅತ್ತೇನೋ ಹೇಳ್ತೀಯ ತಾನೆ, ನಡಿ ಹೋಗೋಣ. ಎತ್ತೇಳು. ನೋಡ್ರಿ, ಆ ಥರ ಎಲ್ಲ ಏನಿಲ್ಲ ಚಿರು. ಫಸ್ಟ್ ಆಫ್ ಆಲ್ ಅವ್ನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಹಾಗಿರುವಾಗ ಅವನ ಬಗ್ಗೆ ನನಗೇನು ಸಿಕ್ಕಟ್ ಗೊತ್ತಿರುತ್ತೆ? ಹಂಗಲ್ಲ ಅದಕ್ಕೆ, ಅವನು ಮನೆಗೆ ಬಂದು ಅಚ್ಚುನ ಪ್ರೀತಿಸ್ತಿರೋ ವಿಚಾರನ ನಿಮ್ಮ ಹತ್ರ ಹೇಳಿದಾಗ ನಿಮಗೂ ಅವನಿಗೂ ಗಲಾಟೆ ಆಯಿತು. ಅವನು ನಿಮಗೆ ಬೈದ, ಅದೆಲ್ರಿಗೂ ಗೊತ್ತು. ಆದರೆ ಅದೊಂದೇ ಕಾರಣನ? ಅಂದ್ರೆ ಅವನನ್ನು ದ್ವೇಷಿಸೋದಕ್ಕೆ ಅದೊಂದು ಕಾರಣ ಸಾಕಾಗಲ್ಲ? ಮತ್ತೆ ಅವನನ್ನ ಮನೆ ಕರೆದು ಅವ್ನು ನನಗೆ ಬೈದು ಅವ್ನು ನನಗೆ ಅವಮಾನ ಮಾಡಬೇಕು ಅನ್ನೋದಾ ನೀನು ಹೇಳ್ತಿರೋದು? ಅವನೇನಾದರೂ ನನ್ನ ಕಣ್ಣು ಮುಂದೆ ನಿಮ್ಗೆ ಅವಮಾನ ಮಾಡಿದ್ರೆ ನಾನು ಏನು ಮಾಡ್ತೀನಿ ನಿಮಗೆ ಗೊತ್ತು. ಸಾರಿ ಅದಕ್ಕೆ, ನನ್ನ ಮಾತಿಂದ ನಿಮಗೆ ಬೇಜಾರಾಗಿದ್ದರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಏನೋ ಕೇಳಬೇಕನ್ನಿಸ್ತು, ಅದಕ್ಕೆ ಬಂದು ಕೇಳಿದೆ. ಚಿರು, ನಿನ್ನ ಹತ್ರ ನಾನು ಯಾವತ್ತಾದರೂ ಯಾವ ವಿಚಾರನಾದರೂ ಮುಚ್ಚಿಟ್ಟಿದ್ದೀನ? ಏನೇ ಇದ್ರು ಹೇಳಲ್ವಾ? ಹೇಳ್ತೀರ ಅದಕ್ಕೆ? ಮತ್ತೆ ಯಾಕೀಗ ರಾಹುಲ್ ಬಗ್ಗೆ ನನಗೇನಾದರೂ ಸೀಕ್ರೆಟ್ಸ್ ಗೊತ್ತಿದ್ಯಾ ಅಂತ ಕೇಳ್ತಿದ್ಯಾ? ಸೀಕ್ರೆಟ್ಸ್ ಅಂತಲ್ಲ, ಬೇರೆ ಏನಾದರೂ ವಿಷಯ ಗೊತ್ತಿದೆಯಾ ಅಂತ. ನಂಗೇನು ಗೊತ್ತಿಲ್ಲ ಚಿರು. ಈಗ ಅವನ ಬಗ್ಗೆ ಮಾತಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ. ನಾಳೆ ಅರ್ಚನೆ ನೋಡೋಕ್ಕೆ ಮನೆಗೆ ಗಂಡಿನ ಕಡೆಯವ್ರು ಬರ್ತಿದ್ದಾರೆ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಸರಿ ಅದಕ್ಕೆ. ಆ ಗಂಡಿನ ಕಡೆಯವ್ರ ಬಗ್ಗೆ ಏನಾದರೂ ವಿಚಾರಿಸುತ್ತಿದ್ಯಾ? ಇಲ್ಲ. ಹಾಗಾದರೆ ಹೋಗಿ ಆರಾಮಾಗಿ ಬೇಕು. ಸುಮ್ಮನೆ ಏನೋ ಯೋಚನೆ ಮಾಡಬೇಡ. ಆ ಥರದೆಲ್ಲ ಏನಿಲ್ಲ. ಸರಿ ಅದಕ್ಕೆ. ಗುಡ್ ನೈಟ್. ಅದ್ಗೆ
ಅದ್ಗೆ ಅಂಬುಜ ಅದ್ಗೆ ಏನ್ಮಾ? ನಾನು ಮೇಲ್ ಹೋಗಿ ನೋಡಿದ್ನಾ ನರಸಿಂಹ ಯಾವಾಗ್ಲೂ ಚಾಪಿ ದಿಂಬ ಹಾಕೊಂಡು ಹೊರಗಡೆನೇ ಮಲ್ಗಿರ್ತಿದ್ದ. ಇವತ್ ನೋಡ್ದೆ ಅವನಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಅಂದ್ರೆ ಸಂಜನಾ ರೂಮಲ್ಲಿ ಇದ್ದಾನೆ ಅನ್ಸುತ್ತೆ. ಏನಮ್ಮ, ದೇವ್ರ ದಯದಿಂದ ಅವರಿಬ್ರು ಚೆನ್ನಾಗಿದ್ರೆ ಸಾಕು. ನನ್ನ ಮಗನಿಗೆ ಮುಂದಿನ ದಿನಗಳು ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಬೇಡ್ಕೋತೀನಿ. ಮಾತ್ರೆ ಕೊಡ್ತೀನಿ ಅಂತ ಹೇಳಿ ಮಾಡಿ ಮೇಲೆ ಕರ್ಕೊಂಡು ಹೋದ್ಲು. ಈಗ ಮಾತ್ರೆ ನುಂಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿರ್ತಾನೆ ಅನ್ಸುತ್ತೆ ಅಲ್ವಾ? ಹೌದು ಅದಕ್ಕೆ ಅವರಿಬ್ರು ಸುಖವಾಗಿರೋ ಕಾಲ ಬಂತು ಅಂತ ಅನಿಸ್ತಿದೆ ನಂಗೆ. ಅದನ್ನೇ ಅಲ್ವೇನೆ ನಾವು ಬಯಸೋದು. ಆದ್ರೆ ನಮ್ಮ ಮೇಷ್ಟ್ರ ಜೀವನ ಹೀಗಾಯ್ತಲ್ಲ ಅಂತ ಬೇಜಾರಾಗ್ತಿದೆ. ತನ್ನ ತಲೆ ಮೇಲೆ ತಾನೇ ಚಪ್ಪಡಿ ಕಲ್ಲು ಹಾಕೊಂಡಿರುತ್ತೆ, ಹಂಗಾಯ್ತು ಮೇಷ್ಟ್ರ ಕತೆ. ಅಲ್ಲ, ಆ ಹುಡುಗಿ ಅರ್ಚನಾ ಪಾಪ ಇವ್ರನ್ನೇ ನಂಬ್ಕೊಂಡು ಮನೆ ಬಿಟ್ಟು ಬಂದ್ರೆ ಕಣ್ ಮುಚ್ಕೊಂಡು ತಾಳಿ ಕಟ್ಕೊಂಡು ಸುಮ್ನಿರೋದ್ ಬಿಟ್ಟು ಏನೋ ದೊಡ್ಡ ತ್ಯಾಗಮಯಿ ತರ ಅವಳನ್ನ ಬಿಟ್ಟು ಮನೆ ಕಳಿಸ್ಬಿಟ್ಟಿದ್ದಾರೆ. ಅಲ್ಲ ಅದ್ಗೆ ಹಿಂಗ್ ಕಳ್ಸೋದಾಗಿದ್ರೆ ಇಷ್ಟೇ ಕಷ್ಟಪಟ್ಟು ಪ್ರೀತಿ ಮಾಡ್ಬೇಕಿತ್ತು, ಅದು ಇಷ್ಟು ವರ್ಷ. ಕೆಲವು ಸಲ ಸಂದರ್ಭಕ್ಕೆ ತಕ್ಕ ಹಾಗೆ ನಮ್ಮ ನಿರ್ಧಾರಗಳನ್ನು ನಾವು ಬದಲಾಯಿಸ್ಕೋಬೇಕಾಗತ್ತೆ ಕಣೆ. ಅಲ್ಲಿ ಏನ್ ನಡೀತು, ಮೇಷ್ಟ್ರ ಮನಸ್ಸು ಯಾಕೆ ಬದಲಾಯಿತು ಯಾರಿಗೊತ್ತು? ನಾವು ಸದ್ಯಕ್ಕೆ ಸಮಾಧಾನದ ಮಾತುಗಳನ್ನ ಹೇಳ್ಬೋದೇ ಹೊರತು ಅವ್ರ ಜೀವನನ ಅವರೇ ರೂಪಿಸ್ಕೋಬೇಕು ಕಣೆ. ನರಸಿಂಹ ಸಂಜನಂತರ ರಾಹುಲ್ ಅರ್ಚನನು ಚೆನ್ನಾಗಿರ್ಲಿ ಅನ್ನೋದೇ ನನ್ನ ಆಸೆ.